ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷತ್ರಾತ್ಮಕಸ್ಯ ವಿಷ್ಣೋರ್ವಸ್ತಾः ಸಮಸ್ತಾः ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತುಂ ಮಹಾಂತಂ ಜನ್ಮಾದ್ಯಸ್ಯತೋನ್ಮಯಾದಿತರ್ತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವೇ ಮಹಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಾಂ ಪರೇಶು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನ ತಥೈವ ರಮಾಪಿ ದೇವಿ ನಹಿ ತಾವತಃ ಸ ಪರಮಸ್ಯ ತಥಾರಮಾಯಾಃ ದೂಷೋಣುರಪ್ಯನವಿಚಿನ್ತ್ಯ ಗುರುಃ ಪ್ರಭೂಯತ್ ದುರ್ಬಲಂ ಯಶೋಧೈರ್ಯಂ ನಿರ್ವೇತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಅನುಭಾವಾದೇಡಮುಖೋ ವಿವಾಗ್ಮಿ ಜಡಮತಿರ್ವಿಚಿಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणाच्युतं सदा पूज्याय राघवेन्द्राय सिद्धधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्तान् पञ्चाशत्वर्षपूजकान् सत्यप्रमदतीर्थार्यान् नौमिन्नाय सुधारतान् समाश्रयेत् गुरुं भक्त्या महाविश्वासपूर्वकं निक्षिपेत् सर्ववारांश्च गुरो श्रीपादपङ्कजे ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇದು ವ್ಯಾಸದೇವರು ಈ ಮಂಗಳಾಚರಣೆಯ ಶ್ರೇಷ್ಠತೆಯನ್ನು ನಿರೂಪಣೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮಂಗಳಾಚರಣೆಯಲ್ಲಿ ತಿಳಿಸುವಂತಹ ಅನೇಕ ಶಬ್ದಗಳ ವಿವರಣೆಯನ್ನು ಕೂಡ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಜನ್ಮ ಆದಿ ಅಸ್ಯ ಯತಃ ತತಃ ಅನ್ವಯಾತ್ ಅಂತ ಈ ರೀತಿಯಾಗಿ ಅಧ್ಯಾಹಾರವನ್ನು ಮಾಡ್ಕೊಬೇಕು. ಯತಃ ತತಃ ಎನ್ನುವುದು ಅಧ್ಯಾಹಾರವನ್ನು ಮಾಡಿಕೊಳ್ಳಬೇಕು. ಜನ್ಮ ಆದಿ ಅಸ್ಯ ಅನ್ನೋ ಶಬ್ದದಿಂದಾಗಿ ದಶಾವತಾರಗಳ ಬಗ್ಗೆ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ದಶಾವತಾರಗಳು ಯಾವುವು? ಮತ್ಸ್ಯಾವತಾರ, ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನಾರಸಿಂಹ, ಪರಶುರಾಮ, ರಾಮ, ಬುದ್ಧ, ಕಲ್ಕಿ ಇವು ದಶಾವತಾರಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಮತ್ಸ್ಯಾವತಾರ ಶ್ರೇಷ್ಠವಾಗಿರುವಂತಹ ಅವತಾರ. ಶ್ರೇಷ್ಠವಾಗಿರುವಂತಹ ಅವತಾರದಿಂದ ತಿಳಿದುಕೊಳ್ಳಬೇಕು. ಸತ್ಯವ್ರತ ಎಂಬ ರಾಜ, ಅಂತಹ ರಾಜನಿಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ. ಆ ರಕ್ಷಣೆಯನ್ನು ಕೊಟ್ಟು ಅವನೇ ಮುಂದಿನ ಮನ್ವಂತರದಲ್ಲಿ ಅವನೇ ಮನುವಾಗಿ ಆಗಬೇಕು ಎಂಬುದಾಗಿ ಪರಮಾತ್ಮನ ಸಂಕಲ್ಪ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಸತ್ಯವ್ರತ ರಾಜನಿಗೆ ರಕ್ಷಣೆಯನ್ನು ಮಾಡಿದಂತಹ ಅವತಾರ ಅದು ಮತ್ಸ್ಯಾವತಾರ ಎಂಬುದಾಗಿ ಹೇಳ್ತಾರೆ. ಇನ್ನು ಅನೇಕ ದುಷ್ಟರ ಸಂಹಾರವನ್ನು ಮಾಡಿದಂತಹ ಅವತಾರ ಮತ್ಸ್ಯಾವತಾರ. ಕೂರ್ಮಾವತಾರ ಮಂದರ ಪರ್ವತ. ಮಂದರ ಪರ್ವತದಲ್ಲಿ ದೇವತೆಗಳು ಮತ್ತು ದಾನವರು ಮಂದರ ಪರ್ವತದಲ್ಲಿ ವಾಸುಕಿಯಾಗಿ ಹಗ್ಗವನ್ನಾಗಿ ಇಟ್ಕೊಂಡು ಕಡಿದರು. ಕಳೆದ ತಕ್ಷಣವೇ ಮೊದಲಿಗೆ ವಿಷ ಬಂತು. ವಿಷ ಬಂದ ತಕ್ಷಣವೇ ಪಾನವನ್ನು ಮಾಡಿದಂತಹ ಮಹಾನುಭಾವರು ಮುಖ್ಯ ಪ್ರಾಣದೇವರು ಎಂಬುದಾಗಿ ಹೇಳ್ತಾರೆ. ಅನೇಕ ಪದಾರ್ಥಗಳು ಬಂದವು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವತಾರವನ್ನು ಮಾಡಿದ್ದಾಳೆ. ನಂತರ ಸಾಕ್ಷಾತ್ ಪರಮಾತ್ಮನೇ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಕೂರ್ಮಾವತಾರ ಅಜಿತಾಮುಖ ಪರಮಾತ್ಮ ನಿಂತು ರಕ್ಷಣೆಯನ್ನು ಮಾಡಿದ್ದು. ಮಂದರ ಪರ್ವತವನ್ನು ಕಡಿಯಬೇಕಾದರೆ ಕೂರ್ಮ ರೂಪದಿಂದಾಗಿ ಸಾಕ್ಷಾತ್ ಪರಮಾತ್ಮನೇ ರಕ್ಷಣೆಯನ್ನು ಮಾಡಿದ್ದು. ಅಂತಹ ಶ್ರೇಷ್ಠ ಅವತಾರ ಕೂರ್ಮಾವತಾರ ಎಂಬುದಾಗಿ ಹೇಳ್ತಾರೆ. ಮುಖ್ಯ ಪ್ರಾಣದೇವರು ವಿಶ್ವಪಾನವನ್ನು ಮಾಡಿದ್ದು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿನೇ ಪರಮಾತ್ಮನನ್ನು ಮದುವೆಯನ್ನು ಮಾಡಿಕೊಂಡಿದ್ದು. ನಿತ್ಯಾಭಿಯೋಗಿನಿ ಎಂಬುದಾಗಿ ಕರೀತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಕೂರ್ಮಾವತಾರ ಪರಮಾತ್ಮ ಅನುಗ್ರಹವನ್ನು ಎಲ್ಲ ದೇವತೆಗಳು ಕೂಡ ರಕ್ಷಣೆಯನ್ನು ಮಾಡಿದ್ದು. ಅದು ಕೂರ್ಮಾವತಾರ. ವರಾಹಾವತಾರ. ಈ ವರಾಹಾವತಾರ ಯಾಕೆ ಅವತಾರವನ್ನು ಮಾಡಿದ ಪರಮಾತ್ಮ? ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡಬೇಕಾಯಿತು.
ಭೂಮಿಯನ್ನು ಸಮುದ್ರದಲ್ಲಿ ಹಾಕ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಭೂಮಿಯನ್ನು ರಕ್ಷಣೆಯನ್ನು ಮಾಡಿ ನಂತರ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಂತಹ ಅವತಾರು ವರಾಹದೇವರ ಅವತಾರ ಎಂಬುದಾಗಿ ಹೇಳ್ತಾರೆ. ವಾಮನ ಅವತಾರ 8 ವರ್ಷದ ಬಾಲಕ ಉಪನಯನ ಆದ ನಂತರ ಬ್ರಹ್ಮಚರ್ಯದ ನಿಷ್ಠೆ ಹೇಗಿರಬೇಕು ಎನ್ನುವುದನ್ನು ಕೂಡ ವಾಮನ ಅವತಾರದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕು. ಭೂಮಿಯನ್ನು 3 ಪಾದ ಭೂಮಿಯನ್ನು ಬಲಿಚಕ್ರವರ್ತಿಗೆ ಕೇಳಿದ. ಅಂತಹ 3 ಪಾದವನ್ನು ಕೇಳಿದ ತಕ್ಷಣವೇ ಬಲಿಚಕ್ರವರ್ತಿ ಆರ್ಘ್ಯವನ್ನು ಕೊಟ್ಟು ಕೃಷ್ಣಾರ್ಪಣ ಅಂದ ತಕ್ಷಣವೇ 3 ಲೋಕಕ್ಕೆ ಸಾಕ್ಷಾತ್ ಪರಮಾತ್ಮ ಎಲ್ಲವನ್ನು 14 ಲೋಕಕ್ಕೆ ಕಾಲನ್ನು ಇಟ್ಟ. 3ನೇ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟ ಅನುಗ್ರಹವನ್ನು ಮಾಡದ ಎಂಬುದಾಗಿ ಹೇಳ್ತಾರೆ. ಸುತಲೋಕದಲ್ಲಿ ಇದ್ದಂತಹ ವ್ಯಕ್ತಿ ಎಂಬುದಾಗಿ ಪರಮಾತ್ಮನಿಗೆ ಹೇಳ್ತಾರೆ. ಇಂತಹ ಅವತಾರ ನರಸಿಂಹದೇವರ ಅವತಾರ. ಪ್ರಹ್ಲಾದರಾಜನಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿದಂತಹ ನರಸಿಂಹದೇವರ ಅವತಾರ. ಹಿರಣ್ಯಕಶಿಪು ಕೇಳಿಕೊಂಡಿದ್ದ, ಹೊರಗೂ ಸಾಯಬಾರದು ಒಳಗೂ ಸಾಯಬಾರದು, ಎಲ್ಲ ವರವನ್ನು ಕೇಳಿಕೊಂಡಿದ್ದ. ಆದರೆ ಹೊಸ್ತಿಲಲ್ಲಿ ಸಾಯಬಾರದು ಅಂತ ಏನು ಕೇಳ್ಕೊಂಡಿರಲಿಲ್ಲ. ಸಾಯಂಕಾಲ ಹೊತ್ತಿಗೆ, ಅದು ಬೆಳಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ, ಸಾಯಂಕಾಲ ಆ ಹೊತ್ತಿನಲ್ಲಿ ಹೊಸ್ತಿಲಲ್ಲಿ ಕುಳಿತುಕೊಂಡು ಸಂಹಾರವನ್ನು ಮಾಡಿದ. ಮನುಷ್ಯಾಕಾರನಾಗಿ ಸಾಯಬಾರದು ಎಂಬುದಾಗಿ ಕೇಳ್ಕೊಂಡಿದ್ದ. ಪ್ರಾಣಿಗಳಿಗೆ ಮುಖಾಂತರವಾಗಿ ಸಾಯಬಾರದು ಅಂತ ಕೇಳಿಕೊಂಡಿದ್ದ. ಆದರೆ ಸಿಂಹವೂ ಹೌದು ಮತ್ತು ಮನುಷ್ಯಾಕಾರವೂ ಹೌದು ಎಂಬುದಾಗಿ ಪರಮಾತ್ಮ ಶ್ರೇಷ್ಠ ಅವತಾರವನ್ನು ಮಾಡಿದಂತಹ ಅವತಾರ ಸ್ತಂಭಾರಬಕ ಎಂಬುದಾಗಿ ವಾದಿರಾಜರು ಹೇಳ್ತಾರೆ. ಕಂಬದಿಂದ ಬಂದಂತಹ ಅವತಾರವನ್ನು ಮಾಡಿದಂತಹ ಗಣಪೂರ್ಣನಾದವನೇ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಅವತಾರ ನರಸಿಂಹದೇವರ ಅವತಾರ. ಹಿರಣ್ಯಕಶಿಪುವನ್ನು ಸಂಹಾರವನ್ನು ಮಾಡಿದಂತಹ ಅವತಾರ ನರಸಿಂಹದೇವರ ಅವತಾರ. ಪ್ರಹ್ಲಾದರಾಜನಿಗೆ ಅನುಗ್ರಹವನ್ನು ಮಾಡಿದಂತಹ ಅವತಾರ ನರಸಿಂಹದೇವರ ಅವತಾರ ಎಂಬುದಾಗಿ ಹೇಳ್ತಾರೆ. ಪರಶುರಾಮದೇವರ ಅವತಾರ. ಜಮದಗ್ನಿಗಳಲ್ಲಿ ಅವತಾರವನ್ನು ಮಾಡಿದಂತಹ ಶ್ರೇಷ್ಠ ಅವತಾರ ಪರಶುರಾಮದೇವರ ಅವತಾರ. ದುಷ್ಟ ಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿದಂತಹ ಅವತಾರ ಪರಶುರಾಮದೇವರ ಅವತಾರ. ಶ್ರೇಷ್ಠತೆಯನ್ನು ನಾವು ನೋಡಬಹುದು. ಬ್ರಹ್ಮಚರ್ಯದಿಂದ ಇದ್ದಂತಹ ವ್ಯಕ್ತಿ ಪರಶುರಾಮದೇವರು 21 ಸಲ ಭೂಮಂಡಲ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟಕ್ಷತ್ರಿಯರ ಸಂಹಾರ ಮಾಡಿ ಅಂತಹ ಅವತಾರ. ಕಾರ್ತವೀರ್ಯಾಜನನ್ನ ಸಂಹಾರವನ್ನು ಮುಂದೆ ಮಾಡಿಕೊಂಡು ದುಷ್ಟಕ್ಷತ್ರಿಯ ಸಂಹಾರವನ್ನು ಮಾಡಿದಂತಹ ಅವತಾರ ಪರಶುರಾಮದೇವರ ಅವತಾರ ಎಂಬುದಾಗಿ ಹೇಳ್ತಾರೆ. ರಾಮದೇವರ ಅವತಾರ, ರಾಮಾವತಾರ. ತ್ರೇತಾಯುಗದಲ್ಲಿ ಶ್ರೇಷ್ಠತೆಯ ರಘುವಂಶ ಕುಲದಲ್ಲಿ ಅವತಾರವನ್ನು ಮಾಡಿದಂತಹ ಅವತಾರ ರಾಮದೇವರ ಅವತಾರ. ರಾಮದೇವರು ಏಕಪತ್ನಿ ವ್ರತಸ್ಥ ಎಂಬುದಾಗಿ ಹೇಳ್ತಾರೆ. ಶ್ರೇಷ್ಠತೆಯನ್ನು ಕೂಡ ರಾಜ್ಯಭಾರವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಕೂಡ ತಿಳಿಸಿಕೊಟ್ಟ. ಸೇತು ಬಂಧವನ್ನು ಮಾಡಿ ಶ್ರೇಷ್ಠವಾಗಿರುವಂತಹ ಈ ಲಂಕಾಪಟ್ಟಣದ ರಾವಣಾಸುರ ಮತ್ತು ಕುಂಭಕರ್ಣನನ್ನು ಸಂಹಾರವನ್ನು ಮಾಡಿದಂತಹ ಅವತಾರ ರಾಮದೇವರ ಅವತಾರ, ರಾಮಾವತಾರ ಎಂಬುದಾಗಿ ಹೇಳ್ತಾರೆ. ಕೃಷ್ಣಾವತಾರ. ಅನೇಕ ಕೃಷ್ಣ ಲೀಲೆಗಳನ್ನು ಮಾಡಿದಂತಹ ಅವತಾರ ಅದು ಕೃಷ್ಣಾವತಾರ. ಪೂತನೆಯ ಸಂಹಾರ, ಶಕಟಾಸುರ ಸಂಹಾರ, ಚುರಣಾವರ್ತನ ಸಂಹಾರ, ಅನೇಕ ಅಸುರರನ್ನು ಸಂಹಾರವನ್ನು ಮಾಡಿದಂತಹ ಅವತಾರ ಕೃಷ್ಣಾವತಾರ. ತನ್ನ ಮಾವನಾದ ಕಂಸನನ್ನು ಸಂಹಾರವನ್ನು ಮಾಡಿದಂತಹ ಅವತಾರ. ಕೋಲೆಯ ಪೀಡ ಎಂಬ ಆನೆ, ದುಷ್ಟ ಆನೆಯನ್ನು ಸಂಹಾರವನ್ನು ಮಾಡಿದಂತಹ ಅವತಾರ ಕೃಷ್ಣಾವತಾರ ಎಂಬುದಾಗಿ ಹೇಳ್ತಾರೆ. ಬೌದ್ಧಾವತಾರ. ಎಲ್ಲ ದುಷ್ಟ ಅಸುರರನ್ನು ಮೋಹನ ಮಾಡೋಕ್ಕೋಸ್ಕರವಾಗಿ ಬುದ್ಧನ ಅವತಾರ ಎಂಬುದಾಗಿ ಹೇಳ್ತಾರೆ. ಸಾತ್ವಿಕರಿಗೆ ಉಪದೇಶವನ್ನು ಮಾಡಿದಂತಹ ಅವತಾರ ಬುದ್ಧಾವತಾರ. ಎಲ್ಲ ಅಸುರ ಮೋಹನರಿಗೋಸ್ಕರವಾಗಿ ಈ ಅವತಾರವನ್ನು ಮಾಡಿದಂತಹ ಅವತಾರ ಬುದ್ಧಾವತಾರ, ಬೌದ್ಧಾವತಾರ ಎಂಬುದಾಗಿ ಹೇಳ್ತಾರೆ. ಕೊನೆಯ ಅವತಾರವೇ ಕಲ್ಕಿಯ ಅವತಾರ ಎಂಬುದಾಗಿ ಹೇಳ್ತಾರೆ. ಕಲ್ಕಿ ಎಂಬ ಅವತಾರ ಮುಂದೆ ಬರೋದಿದೆ. ಅಂತಹ ವಿಷ್ಣು ಯಶಸ್ ಎಂಬ ಬ್ರಾಹ್ಮಣ ಮನೆಯಲ್ಲಿ ಅವತಾರವನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನು, ಎಲ್ಲ ದುಷ್ಟರನ್ನು ಸಂಹಾರವನ್ನು ಮಾಡುವಂತಹ ಶ್ರೇಷ್ಠ ಅವತಾರ ಅದು ಕಲ್ಕಿ ಅವತಾರ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠತೆಯನ್ನು ನಾವು ನೋಡಬೇಕು. ದಶಾವತಾರಗಳು ಪರಮಾತ್ಮನದು.
ಅತ್ಯದ್ಭುತವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಟ್ಟು ರಾಮಾಯಣದಲ್ಲಿ ರಾಮದೇವರ ಚರಿತ್ರೆಯನ್ನು ಕೂಡ ನಾವು ನೋಡಬಹುದು ಎಂಬುದಾಗಿ ರಾಮಾಯಣ ಇತಿಹಾಸ ಪ್ರಸ್ಥಾನ ಮಹಾಭಾರತದಲ್ಲೂ ಕೂಡ ಬಂದಿದೆ ಮತ್ತು ರಾಮಾಯಣದಲ್ಲೂ ಕೂಡ ಬಂದಿದೆ. ಆದ್ದರಿಂದಾಗಿ ಶ್ರೇಷ್ಠತೆಯನ್ನು ನಾವು ನೋಡಬೇಕು ಎಂಬುದಾಗಿ ಈ ದಶಾವತಾರದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಮಂಗಳಾಚರಣೆಯಲ್ಲಿ ಶ್ರೇಷ್ಠತೆಯನ್ನು ತಿಳಿಸಿದಂತಹ ಮಹಾನುಭಾವರು ವೇದವ್ಯಾಸ ದೇವರು ವ್ಯಾಸೋಚ್ಚಿಷ್ಟ ಜಗತ್ ಸರ್ವಂ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮಂಗಳಾಚರಣೆಯಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಜನ್ಮ ಆದಿ ಅಸ್ಯ ಯತಃ ಅನ್ವಯಾತ ಇತರತಃ ತರ್ಕತಃ ಎಂಬುದಾಗಿ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾ ಮುಂದಿನ ಶ್ಲೋಕದ ಬಗ್ಗೆ ವಿವರಣೆಯನ್ನು ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.